ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಾನು ಇವತ್ತಿನ ದಿನ ಮಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನೀಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, 5 ಲೀಟ್ರು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೇಳೆ ಹಾಕೋತಾ ಇದ್ದೀನಿ. ಅಂದರೆ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ಬೇಳೆನ ತೊಳೆದು ಹಾಕೋತಾ ಇದ್ದೀನಿ. ಈ ಬೇಳೆನ ನೆನೆಸಿದ್ರೂ ಒಂದು ಅರ್ಧ ಗಂಟೆ ನೆನೆಸಿದ್ರೂ ಬೇಗ ಬೆಂದೋಗುತ್ತೆ. ಅಂದರೆ ಬೇಳೆ ಕಟ್ಟು ಅಂತಾರಲ್ಲ, ಅದು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನೀಗ ತಕ್ಷಣ ತೊಳೆದು ಇಟ್ಕೊಂಡು ಹಾಕೋತಾ ಇದ್ದೀನಿ. ಈಗ ಒಂದು 2 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಆ ನೀರು ಹಾಕ್ಕೊಂಡಿದ್ದಕ್ಕೆ ಈಗ ನಾನು ಒಂದು 4 ಥರದ್ದು ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಒಂದು 2 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಅಂದರೆ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ನೆನೆಸಿ ಇಟ್ಕೊಂಡಿದ್ದೆ. ಆನಂತರ ಇನ್ನೊಂದು ಸಲ ತೊಳೆದು ನೀಟಾಗಿ ಸೊಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಉಪ್ಸಾರು ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು 4 ಥರದ್ದು ಸೊಪ್ಪು ಹಾಕೋತಾ ಇದ್ದೀನಿ. ಇನ್ನೂ ಒಂದು 3 ಕಡ್ಡಿಯಷ್ಟು ಎಲ್ಲ ಸೊಪ್ಪು ಮಿಕ್ಸ್ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 4 ಕಟ್ಟಷ್ಟು ಸಿಕ್ತು, ಹಾಗಾಗಿ 4 ಥರದ್ದು ಸೊಪ್ಪು ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ ನಾನು 1-2 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು 2 ಈರುಳ್ಳಿ ಸಾಕಾಗುತ್ತೆ ಬೇಯೋದಕ್ಕೆ ಹಾಕೋತಾ ಇರೋದು. ನಂತರ 2 ಟೊಮೊಟೊ ಹಾಕೋತಾ ಇದ್ದೀನಿ. ಅದನ್ನು ಮಧ್ಯ ಕಟ್ ಮಾಡಿಬಿಟ್ಟು 4 ಭಾಗ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಆನಂತರ ಇಲ್ಲಿ ಒಂದು 6 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ಬೇಡ ನನಗೆ ಗ್ಯಾಸ್ಟ್ರಿಕ್ಕು ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೋದು, ಅಥವಾ ಹಸಿಮೆಣ್ಸಿನ್ಕಾಯಿನೇ ಬೇಡ ಅಂತ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಆನಂತರ ನಾನು ಸ್ವಲ್ಪ ಹುಣ್ಸೆಹಣ್ಣು ಹಾಕೋತಾ ಇದ್ದೀನಿ. ಇದು ಹುಣ್ಸೆಹಣ್ಣು ಕಪ್ಗೆ ಇರೋದು ಅಂದರೆ ಹಳೆ ಹುಣ್ಸೆಹಣ್ಣು ಇದು, ಹಾಗಾಗಿ ಕಪ್ಪಿದೆ ಅಷ್ಟೇ. ಆದರೆ ಹುಳಿ ಮಾತ್ರ ತುಂಬಾ ಹುಳಿ ಕೊಡುತ್ತೆ. ಆನಂತರ ಈಗ ಎಲ್ಲನೂ ಹಾಕ್ಕೊಂಡಿದ್ದಾಗಿದೆ. ಈಗ ನಾನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಷಿಲು ಬರ್ಸ್ಕೊತಾ ಇದ್ದೀನಿ. ಪಾತ್ರೆನಲ್ಲಾದ್ರೂ ಹಾಗೇ ಬೇಯಿಸ್ಕೋಬೋದು, ಕುಕ್ಕರಲ್ಲಾದ್ರೂ ಕೂಗಿಸ್ಕೋಬೋದು. ಈಗ ನಾನು ಒಂದು 2 ವಿಷಿಲು ಹಾಕ್ಕೊಂಡ್ರೆ ಬೆಂದಿರುತ್ತೆ, ಅಥವಾ 1 ವಿಷಿಲ್ಗೂ ಬೆಂದಿರುತ್ತೆ. ಈಗ 2 ವಿಷಿಲ್ ಬಂದಾಗಿದೆ. ಈಗ ಕುಕ್ಕರೆಲ್ಲ ಆರಿದ ಮೇಲೆ ನಾನು ತೆಗ್ದು ನೋಡ್ಕೋಬೇಕಾಗುತ್ತೆ ಹೇಗೆ ಬೆಂದಿದೆ ಅಂತ. ಈಗ ನೋಡಿ ಸೊಪ್ಪು ಎಲ್ಲ ನೀಟಾಗಿ ಬೆಂದಾಗಿದೆ. ಇದು ಸ್ವಲ್ಪ ಆರಿಲ್ಲ ಅಂತ ಅಂದರೆ ಫ್ಯಾನ್ ಗಾಳಿಗೆ ಸ್ವಲ್ಪ ಆರಿಸ್ಕೊಂಡ್ರೆ ಬೇಗ ಆರುತ್ತೆ. ಇಲ್ಲ ಅಂತ ಅಂದರೆ ಹಾಗೆ ಟೈಮ್ ಇದೆ ಅಂತ ಅಂದರೆ ಹಾಗೆ ಪಾತ್ರೆಯಲ್ಲಿ ಬಿಟ್ಟರೆ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ ಫುಲ್ಲು ಎಲ್ಲ ನೀಟಾಗಿ ಬೆಂದಿದೆ. ಬೇಳೆ, ಸೊಪ್ಪು, ಟೊಮೊಟೊ, ಈರುಳ್ಳಿ ಎಲ್ಲ ನೀಟಾಗಿ ಬೆಂದಾಗಿದೆ. ಈಗ ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದು ನಾವು ತರಕಾರಿ ಥರ ರುಬ್ಕೊಂಡ್ರೆ ಸ್ವಲ್ಪ ಸೊಪ್ಪು ಸಪ್ರೇಟು, ಸಾರು ಸಪ್ರೇಟ್ ಥರ ತಿಳಿ ಬಿಟ್ಬಿಡುತ್ತೆ. ಹಾಗಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೈಸಾಗಿ. ಇಲ್ಲ ತರಕಾರಿ, ಕೆಲವ್ರಿಗೆ ತರಕಾರಿಯಾಗೂ ಇಷ್ಟ ಆಗುತ್ತೆ, ಕೆಲವರು ನುಣ್ಣಗೂ ರುಬ್ಕೋತಾರೆ. ನಿಮ್ಮ ಮನೆಯಲ್ಲಿ ಯಾವ ಥರ ನೀವು ರೂಢಿ ಮಾಡ್ಕೊಂಡಿದ್ದೀರೋ ಆ ರೀತಿ ರುಬ್ಕೊಳ್ಳಿ. ಆನಂತರ ಹಳ್ಳಿ ಕಡೆ ಅಂತೂ ಆಗ್ತಾನೆ ಈ ಹೊಲ್ದಲ್ಲೆಲ್ಲ ಬೆಳೆದಿರೋ ಸೊಪ್ಪನ್ನ ಬಿಡಿಸ್ಕೊಂಡು ಬಂದು ಮಸೊಪ್ಪು ಮಾಡೋರಂತೂ ಆ ಟೇಸ್ಟೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಈ ಸಿಟಿ ಕಡೆ ಈ ಕಟ್ಟೆಲ್ಲ ತಗೊಂಡು ಮಾಡೋ ಸಾಂಬಾರ್ಗೂ ಹಳ್ಳಿನಲ್ಲಿ ಮಾಡೋ ಸಾಂಬಾರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಮಾತ್ರ. ನಂತರ ನಾನು ಅದೇ ಏನು ಆ ಸೊಪ್ಪು ತೆಗ್ದಿದ್ದು ನೀರಿತ್ತಲ್ಲ, ಅದೇ ನೀರಿಗೆ ನಾನು ರುಬ್ಬಿರೋ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಆ ನೀರನ್ನ ಚೆಲ್ಲಬಾರ್ದು, ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಆನಂತರ ಈಗ ನಾವು ಎಷ್ಟು ಬೇಕೋ ನೀರನ್ನ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಕುದ್ದ ಮೇಲೆ ಜಾಸ್ತಿ ಗಟ್ಟಿ ಆಗುತ್ತಲ್ಲ, ಹಾಗಾಗಿ. ನಂತರ ಒಬ್ರೊಬ್ರು ಇದು ಮಸೊಪ್ಪಿಗೆ ಕಾಯಿನೂ ಯೂಸ್ ಮಾಡ್ತಾರೆ, ಕಾಯಿನೂ ಹಾಕ್ಕೋಬೋದು. ಯಾಕಂದರೆ ಇರೋದು ಒಂದು 3-4 ಜನಕ್ಕೆ ಕಾಯೆಲ್ಲ ಹಾಕಿದ್ರೆ ತುಂಬ ಜಾಸ್ತಿ ಮಾಡ್ಕೊಂಡಂಗೆ ಅನ್ನಿಸ್ಬಿಡುತ್ತೆ. ಹಾಗಾಗಿ ಈಗ ಸಾಂಬಾರೆಲ್ಲ ಒಂದು ಕಡೆ ಕುದೀತಾ ಇದೆ. ಆನಂತರ ಇನ್ನೊಂದು ಸೈಡು ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಸ್ವಲ್ಪ 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಂತರ ಕರಿಬೇವು,
ಆನಂತರ ಈಗ ನಾನು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ನೀವು ರುಬ್ಬೋದಕ್ಕೂ ಹಾಕ್ಕೋಬೋದು. ನಾನು ಸೊಪ್ಪೆಲ್ಲ ಬೇಯಿಸಿದ್ನಲ್ಲ, ಆ ಸೊಪ್ಪು ಬೇಯಿಸ್ಬೇಕಾದ್ರೂ ನೀವು ಬೆಳ್ಳುಳ್ಳಿ ಯೂಸ್ ಮಾಡ್ಕೋಬೋದು. ನಾನು ಒಗ್ಗರಣೆಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ಒಗ್ಗರಣೆ ಹಾಕಿದ್ದಾಗಿದೆ. ಆನಂತರ ಈಗ ನಾನು ಸಾಂಬಾರಿಗೆ ಒಗ್ಗರಣೆನೇ ಹಾಕ್ಕೋಬೇಕಾಗುತ್ತೆ. ಈಗ ಒಗ್ಗರಣೆ ಮಾಡಿದ್ದಾಗಿದೆ. ಈಗ ಸಾಂಬಾರ್ಗೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಸಾಂಬಾರು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸೊಪ್ಪೆಲ್ಲ ಆಲ್ಮೋಸ್ಟ್ ನಾವು ಫಸ್ಟೇ ಬೇಯಿಸಿರೋದ್ರಿಂದ ಈಗ ಮಸೊಪ್ಪು ಸಾಂಬಾರು ರೆಡಿಯಾಗಿದೆ. ಆನಂತರ ಈಗ ಸಾಂಬಾರೆಲ್ಲ ಕುದ್ದಿದ್ದು ಬೆಂದಾಗಿದೆ. ಈಗ ಮಸೊಪ್ಪು ಸಾಂಬಾರಿಗೆ ಅಂತ ಅಂದ್ರೇ ಮುದ್ದೆ, ರಾಗಿ ಮುದ್ದೆ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಅನ್ಬೋದು. ಈಗ ಮುದ್ದೆ ರೆಡಿ ಮಾಡ್ಕೊಳ್ಳೋದ. ಮುದ್ದೆ ಎಲ್ಲರೂ ಮಾಡ್ತಾರೆ, ಈಸಿಯಾಗಿಯೂ ಇರುತ್ತೆ. ನಂತರ ಎಲ್ರಿಗೂ ಕಂಪಲ್ಸರಿ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ನಾನು ಈ ಮೆಥಡಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಈಗ ಸ್ವಲ್ಪ ನೀರು ಇಟ್ಕೊಂಡು, ನಮ್ಗೆ ಎಷ್ಟು ಬೇಕಷ್ಟು ನೀರು ಇಟ್ಕೊಂಡು ಒಂದು ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ರಾಗಿ ಹಿಟ್ಟು ಹಾಕ್ಕೊಂಡು ಅದನ್ನು ನೀಟಾಗಿ ಹೊಡಿಬೇಕಾಗುತ್ತೆ. ಇಲ್ಲ ನಾವು ಬಿಸಿ ಆದಮೇಲೆ, ನೀರು ಬಿಸಿ ಆದಮೇಲೆ ರಾಗಿ ಹಿಟ್ಟು ಹಾಕ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮುಂಚೆನೇ ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ. ಆನಂತರ ಈಗ ನಾವು ಮಧ್ಯ ಭಾಗಕ್ಕೆ ಒಂದು 4-5 ಸ್ಪೂನು, ಅಂದರೆ ನಮ್ಮ ಮನೇಲಿ ಒಂದು 3 ಮುದ್ದೆ ಮಾಡ್ಕೋತಾ ಇದ್ದೀನಿ, 5 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈ ರಾಗಿ ಹಿಟ್ಟು ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡ್ಕೋಬಾರ್ದು, ಅದರಲ್ಲೇ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತೆ. ಆ ನಂತರ ಮಧ್ಯ ಭಾಗಕ್ಕೆ ನಾವು ಮುದ್ದೆ ಕೋಲನ್ನ ಇಟ್ಕೊಂಡ್ರೆ ನೀಟಾಗಿ ಮಧ್ಯಾಹ್ನ ಎಲ್ಲ ನೀರೋಗಿ, ಆ ಬಿಸಿ ನೀರೆಲ್ಲ ಹೋಗಿ ನೀಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ. ಯಾಕಂದರೆ ತಕ್ಷಣ ನಾವು ಏನಾದರೂ ತಿರುಗಿಸ್ಬಿಟ್ರೆ ಅದು ಮುದ್ದೆ ಒಂದು ಸ್ವಲ್ಪ ಅಂಟಂಟದಂಗೆ ಬೆಂದಿರೋದಿಲ್ಲ. ಯಾಕಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ಸು ಇರುತ್ತೆ ಹಸಿ ಮುದ್ದೆ ಏನಾದರೂ ಬೇಯಿಸ್ತಾನೆ ತಿಂದರೆ. ಆ ನಂತರ ಈಗ ಒಂದು 10 ನಿಮಿಷ, 1/4 ಗಂಟೆ ಬೆಂದಾದಮೇಲೆ ನಾವು ಒಂದೇ ಡೈರೆಕ್ಷನ್ನಲ್ಲಿ ತಿರುಗಿಸ್ಬೇಕಾಗುತ್ತೆ. ನಾವೀಗ ಕೇಕ್ ಎಲ್ಲ ಮಾಡಬೇಕಾದ್ರೆ ಹೇಗೆ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋತೀವಿ, ಅದೇ ರೀತಿ ಒಂದೇ ಡೈರೆಕ್ಷನ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟು ಬರೋದಿಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈಗ ಗುಂಡು ಪಾತ್ರೆ ಎಲ್ಲ ಇಟ್ಟರೆ ಮುದ್ದೆಗೆ ನೀಟಾಗಿ, ಅಂದರೆ ತಿರ್ಗೋದಕ್ಕೆಲ್ಲ ಈಸಿ ಆಗುತ್ತೆ, ಕೆಳಗಡೆ ಎಲ್ಲ ಚೆಲ್ಲಲ್ಲ ಅನ್ನೋ ಕಾರಣಕ್ಕೆ. ಗುಂಡು ಪಾತ್ರೆ ಇಟ್ಬಿಟ್ರೆ ವೀಡಿಯೋಸ್ ನೀಟಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಮುದ್ದೆಗಂತೂ ಗುಂಡು ಪಾತ್ರೆ, ಗುಂಡಕ್ಕಿರುತ್ತಲ್ಲ ಪಾತ್ರೆ, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ ಪಾತ್ರೆನಲ್ಲಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸ್ ಆಗುತ್ತೆ ಅಂತ ಕಾರಣಕ್ಕೆ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಯಾವುದೇ ಗಂಟಿಲ್ಲ, ಏನೂ ಇಲ್ಲ. ಅಥವಾ ಎಣ್ಣೆ ತುಪ್ಪ ಆಗಲಿ ಯಾವುದೇ ರೀತಿ ನಾನು ಬಳಸಿಲ್ಲ. ಬೆಣ್ಣೆ ಆಗಲಿ, ಕೆಲವರು ಗಂಟು ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕ್ತಾರೆ ಅಥವಾ ತುಪ್ಪ ಹಾಕ್ತಾರೆ. ನಾನಿಲ್ಲಿ ಯಾವುದೇ ಎಣ್ಣೆ ತುಪ್ಪ ಇಲ್ದೇ ಮುದ್ದೆ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಆಯಿತು ಅಂತ ನೋಡಿ. ಆನಂತರ ನಾನೀಗ ಈ ಅನ್ನ ಎಲ್ಲ ಪೊಂಗೋ ಥರ ನಾನು ಮುದ್ದೆನ ಕಂಪಲ್ಸರಿ ಲಾಸ್ಟಲ್ಲಿ ಹೀಗೆ ಒಂದು ಸ್ವಲ್ಪ ನೀರು ಚುಮ್ಗಿಸ್ಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ನಾನು ಪೊಂಗೋದಕ್ಕೆ ಇಡ್ತೀನಿ. ಯಾಕಂದರೆ ಈ ಗಂಟಿರೋದೆಲ್ಲ ಒಡೆದಾಗ ಹಸಿ ಪೌಡರ್ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಬೇಯಲಿ ಅನ್ನೋ ಕಾರಣಕ್ಕೆ. ಈ ಮುದ್ದೆ ಮಾಡಬೇಕಾದ್ರೆ ಪಕ್ಕದ ಮನೆಯವ್ರಿಗೂ ಘಮ ಹೋಗ್ಬೇಕಂತೆ, ಆ ರೀತಿ ಮುದ್ದೆ ಬೇಯಿಸ್ಬೇಕು ಅಂತ ಅಂತಿದ್ರು ನಮ್ಮ ಅಜ್ಜಿ ಎಲ್ಲ. ಅದೇ ರೀತಿ ನಾನು ಅದೇ ಮೆಥಡಲ್ಲಿ ಯಾವಾಗಲೂ ಮುದ್ದೆ ಮಾಡ್ಕೊಳ್ಳೋದು. ಮುದ್ದೆ ಅಂತೂ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ ನಾನು ಮಾಡೋದನ್ನು. ಆನಂತರ ಈಗ ಮತ್ತೆ ಒಂದ್ಸಲಿ ನಾವು ಒಂದು 4 ನಿಮಿಷ 5 ನಿಮಿಷ ಆ ನೀರಿನಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ. ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದಾಗೇ ಈಗ ಕೆಳಗಡೆ ಅಂಟುದಾನೆ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ನಾನು ಯಾವುದೇ ಬ್ಲ್ಯಾಕ್ದು ಪಾತ್ರೆ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ ಇಲ್ಲಿ ಮುದ್ದೆಗೆ. ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಅವೆಲ್ಲ ಬಳಸಬಾರ್ದು ಅನ್ನೋ ಕಾರಣಕ್ಕೆ ಈ ಸ್ಟೀಲ್ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಆನಂತರ ಈಗ ಒಂದು ತಟ್ಟೆ ತೊಗೊಂಡು ಅದನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ನೀರಿನಲ್ಲಿ ಒದ್ದೆ ಮಾಡ್ಕೋಬೇಕಾಗುತ್ತೆ. ಈಗೆಲ್ಲ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಮತ್ತು ನೀವು ರುಚಿಗೆ ಬೇಕು ಅಂತ ಅಂದರೆ ಉಪ್ಪನ್ನು ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ಉಪ್ಪನ್ನ ಹಾಕ್ಕೋತಾ ಇಲ್ಲ. ನೀರು ಬಿಸಿ ಇರುತ್ತಲ್ಲ ಆ ಟೈಮಲ್ಲಿ ಉಪ್ಪನ್ನು ಹಾಕ್ಕೋಬೋದು ಟೇಸ್ಟ್ಗೆ. ಇಲ್ಲಿ ಮುದ್ದೆ ನುಂಗೋದ್ರಿಂದ ಅದು ಟೇಸ್ಟ್ ಏನು ಗೊತ್ತಾಗಲ್ವಲ್ಲ ಅನ್ನೋ ಕಾರಣಕ್ಕೆ ನಾನು ಉಪ್ಪು ಯಾವುದೇ ರೀತಿ ಬಳಸೋದಿಲ್ಲ. ಕೆಲವು ಕಡೆ ಉಪ್ಪನ್ನು ಹಾಕ್ಕೋತಾರೆ. ಈಗ ನೋಡಿ ಮುದ್ದೆ ರೆಡಿಯಾಗಿದೆ, ಎಷ್ಟು ನೀಟಾಗಿ ಗಂಟಿಲ್ದೇ ನೀಟಾಗಿ ಬಂದಿದೆ ಅಂತ. ನಾನಿಲ್ಲಿ 3 ಮುದ್ದೆ ಅಷ್ಟು ಮಾಡ್ಕೋತಾ ಇದ್ದೀನಿ. ಮತ್ತು ಕೆಳಗಡೆ ಏನಾದರೂ ಅಂಟಿದೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟರೂ ಬೇಗ, ನೀವು ರಾತ್ರಿ ಏನಾದ್ರು ಮುದ್ದೆ ಮಾಡಿದರೆ ಬೆಳಗ್ಗೆ ಅಷ್ಟರಲ್ಲಿ ಅದೆಲ್ಲ ಬಿಟ್ಕೊಂಡು ಬಂದಿರುತ್ತೆ.
ಮತ್ತು ಈ ಕಪ್ಪು ಪಾತ್ರೆ ಎಲ್ಲ ಇಟ್ಟರೆ ಅದು ಕೆಳಗಡೆ ಅಂಟಲ್ಲ ಅಂತಾರೆ, ಅದನ್ನು ಯೂಸ್ ಮಾಡಬಾರ್ದು. ನಮ್ಮ ಅಮ್ಮನೂ ಹಾಗೆ ಬಳಸ್ತಾ ಇದ್ರು, ನಾನು ಬೇಡ ಅದೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿ ಸ್ಟೀಲ್ ಪಾತ್ರೆನ ಇಟ್ಕೊಳ್ಳಿ ಅಂತ ಅಂದೆ. ಈಗ ಮುದ್ದೆ ರೆಡಿಯಾಗಿದೆ. ಈಗ ಮಸೊಪ್ಪು ಮತ್ತು ಮುದ್ದೆ ರೆಡಿ ಆಯಿತು. ಮುದ್ದೆ ಮಸೊಪ್ಪು ಅಂದಮೇಲೆ ಸೈಡ್ಸ್ಗೆ ಏನಾದರೂ ನಂಚ್ಕೊಳ್ಳೋಕೆ ಇರಲೇಬೇಕಲ್ವ. ಈಗ ನಂಚ್ಕೊಳ್ಳೋಕ್ಕೆ ನಾನು ಸಹಾರಾ ಎಕ್ಸಿಬಿಷನಿಂದ ಈ ರಾಗಿದು ಸೊಂಡಿಗೆ ಮತ್ತು ಬೋಟಿನ ತಗೊಂಡು ಬಂದಿದೆ. ಅದು ತೋರಿಸಿದೆ ನಾನು ನಿಮಗೆ, ಎಣ್ಣೆನಲ್ಲಿ ಕರೆದಿದ್ದು ತೋರಿಸಿರ್ಲಿಲ್ಲ. ನಾನಿವತ್ತು ಅದನ್ನು ನಂಚ್ಕೊಳ್ಳೋದಕ್ಕೆ ಸೈಡ್ಸ್ಗೆ ಇಟ್ಕೊತಾ ಇದ್ದೀನಿ. ಇದಕ್ಕೂ ಸುಧಾ ನಾವು ಯಾವ ಪಾತ್ರೆಯಲ್ಲಿ ಚಿಕ್ಕ ಬಾಣಲಿನಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ವಿ ಅದನ್ನೇ ಬಾಣಲಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ದೊಡ್ಡ ಬಾಣಲಿ ಇಟ್ಕೊಂಡ್ರೆ ಅರ್ಧ ಲೀಟ್ರು ಎಲ್ಲ ಎಣ್ಣೆ ಹಾಕ್ಕೊಂಡು ಸುಮ್ಮನೆ ಬಿಸಿ ಮಾಡಿ ಇಟ್ಕೋಬೇಕಾಗುತ್ತೆ. ಇದಾದರೆ ಸೊಂಡಿಗೆಗೆ ಸಾಕಾಗುತ್ತೆ ಅನ್ನೋ ಕಾರಣಕ್ಕೆ ಚಿಕ್ಕದ್ರಲ್ಲಿ ಮಾಡ್ಕೊತಾ ಇದ್ದೀನಿ. ಈಗ ಸೊಂಡಿಗೆ ಮತ್ತು ಬೋಟಿ ರೆಡಿಯಾಗಿದೆ. ನಂಚ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಉಪ್ಪಿನಕಾಯಿ ಅಂತೂ ಒಳ್ಳೆ ಕಾಂಬಿನೇಷನ್ನು ಮಸೊಪ್ಪಿಗೆ, ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ಸೊಂಡಿಗೆ ಮತ್ತು ಬೋಟಿ ರೆಡಿಯಾಗಿದೆ ಸೈಡ್ಸ್ಗೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋದ, ಮುದ್ದೆ ಸಾಂಬಾರು ಸೊಂಡಿಗೆ ಎಲ್ಲ ಹಾಕ್ಕೊಂಡು ಊಟಕ್ಕೆ ರೆಡಿ ಮಾಡ್ಕೊಳ್ಳೋದ. ಈಗ ನೀವು ಮತ್ತೊಮ್ಮೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಮತ್ತು ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ಇವತ್ತಿಂದು ಮುದ್ದೆ ಮತ್ತು ಸಾಂಬಾರು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟ್ರೈ ಮಾಡಿ. ಮುದ್ದೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಈಸಿ ಮೆಥಡು. ಗೊತ್ತಿಲ್ಲದೆ ಇರೋರಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ? ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.